ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾನು ಊರಿಗೆ ಹೋಗ್ತಿದ್ದೀನಿ, ಅದೇ ಇವತ್ತಿನ ವ್ಲಾಗ್. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಮೈಸೂರಿಗೆ ಹೋಗ್ತಿದ್ದೀನಿ ನನ್ನ ಫ್ರೆಂಡ್ ಮೀಟ್ ಮಾಡೋಕ್ಕೆ. ಸೊ ಎಸ್, ಅದಕ್ಕೆ ರೆಡಿ ಆಗಬೇಕು. ಇವಾಗ ಎದ್ದು ಸ್ನಾನ ಮಾಡ್ಕೊ ಬಂದಿದ್ದೀನಿ. ಇನ್ನೂ ಫೇಸ್ಗೇನೂ ಹಾಕ್ಕೊಂಡಿಲ್ಲ. ಅದಕ್ಕೂ ಮುಂಚೆ ನಾಷ್ಟ ರೆಡಿ ಮಾಡಿದ್ದೀನಿ. ಒಂಚೂರು ಕೆಲಸ ಇದೆ, ಅದನ್ನು ಮಾಡಿಬಿಟ್ಟು ಹೋಗ್ಬಿಟ್ಟು ನಾನು ರೆಡಿ ಆಗಬೇಕು. ಯಾಕೆಂದರೆ ಇಲ್ಲಿಂದ ಅಂಗಡಿಯಿಂದ ಹೋಗಿ ಅಲ್ಲಿಂದ ಹೋಗಬೇಕು. ಸೊ ಗೈಸ್, ಇವಾಗ ರೆಡಿ ಆದೆ, ಹೋಗ್ತಾಯಿದ್ದೀನಿ. ಟೈಮ್ ಆಗಿಬಿಟ್ಟೈತೆ. ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು. ಸೊ ಈ ಬ್ಯಾಗ್ ಎತ್ಕೊಂಡು ಹೆಂಗೆ ಹೋಗಲಿ ನಾನು? ಬಾ, ಸೊ ನಿಮಿಷ ಗೈಸ್, ಇವಾಗ ಅಂಗಡಿ ಹತ್ರ ಬಂದೆ. ನಮ್ಮ ಅಪ್ಪ ನಾಷ್ಟ ಮಾಡ್ತಿದ್ದಾರೆ. ಅಲ್ಲಿಂದ ಇವಾಗ ನಾನು ಕೆಂಗೇರಿಗೆ ಬಿಡಿಸ್ಕೋಬೇಕು. ಸೊ ಗೈಸ್, ಇವಾಗ ಕೆಂಗೇರಿ ಹತ್ರ ಹೋಗ್ತಿದ್ದೀನಿ. ಫೈನಲಿ ಮೈಸೂರಿಗೆ ಬಂದೆ. ಅಲ್ಲಿ ನನ್ನ ಫ್ರೆಂಡ್ ಮನೆಗೆ ಹೋಗೋದು ಹೆಂಗೆ ಅಂತಲೇ ಗೊತ್ತಿರಲಿಲ್ಲ. ಆ ಕಡೆ ಓಡಾಡಿಕೊಂಡು ಸಿಗ್ದೇನೆ ಆಮೇಲೆ ನನ್ನ ಫ್ರೆಂಡೇ ಬಂದು ಕರ್ಕೊಂಡು ಹೋಗೋಕ್ಕೆ ಆಟೋದಲ್ಲಿ. ಆ್ಯಂಡ್ ಫೈನಲಿ ಅವ್ರ ಮನೆಗೆ ಬಂದ್ವಿ. ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ದು ಒಂಥರ ಖುಷಿ ಆಗ್ತೈತೆ. ಊಟ ಎಲ್ಲ ಆಯಿತು. ಇವಳೇ ನನ್ನ ಫ್ರೆಂಡ್ ಆಯುಷಾ. ಎಸ್, ಅವ್ರ ಅಮ್ಮ ಅಲ್ಲಿ ಆಚೆ ಇದ್ದಾರೆ, ಆಮೇಲೆ ತೋರಿಸ್ತೀನಿ, ಓಕೆನಾ? ಸೊ ಗೈಸ್, ಇವಾಗ ರೀಲ್ಸ್ ಮಾಡೋಕ್ಕೆ ಸಾಂಗ್ ಹುಡುಕ್ತಾ ಇದ್ದೀವಿ. ಸಾಂಗೇ ಸಿಗ್ತಿಲ್ಲ. ನೋಡೋಣ ಯಾವ್ದು ಸಿಗುತ್ತೆ ಅಂತ ಅಂದ್ಬಿಟ್ಟು. ಬೇಕಾದಾಗಲೇ ಯಾವ ಸಾಂಗು ಸಿಗೋಲ್ಲ. ಮನೆಗೆ ಹೊರಡ್ತಾ ಇದ್ದೀನಿ ಗೈಸ್. ಟೈಮ್ ಆಗಿದೆ. ನಮ್ಮ ಅಜ್ಜಿ ಫೋನ್ ಮಾಡ್ತಿದ್ದಾರೆ. ಇನ್ನೂ ಬಂದಿಲ್ವಲ್ಲ ನೀನು ಅಂತ ಅಂದ್ಬಿಟ್ಟು. ಅದಕ್ಕೆ ಇವಾಗ ಹೊರಡಬೇಕು. ಟೈಮು 3:45 ಆಗಿದೆ ಇವಾಗ. ಆ್ಯಂಡ್ ಆಂಟಿ ಜಾಮೂನ್ ತಂದಿದ್ರು, ಅದನ್ನು ತಿಂದ್ಬಿಟ್ಟು ಅಲ್ಲಿಂದ ನಾನು ಹೊರಟೆ. ಟೈಮ್ ಆಗಿತ್ತು, ಅಜ್ಜಿ ಬೇರೆ ಫೋನ್ ಮಾಡ್ತಿದ್ರು. ಆ್ಯಂಡ್ ಆಂಟಿ ಆಟೋ ಕರ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ರು. ಅಲ್ಲಿಂದ ಮೈಸೂರಿಂದ ನಾನು ಶ್ರೀರಂಗಪಟ್ಟಣಕ್ಕೆ ಬಂದು ಕಾಯ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನನ್ನ ತಂಗಿ ಮತ್ತು ನಮ್ಮೂರವರೇ ಸ್ವಲ್ಪ ಜನ ಎಲ್ಲ ಸಿಕ್ಕಿದ್ರು. ಎಲ್ಲರೂ ಮಾತಾಡಿಸಿದ್ರು, ಏನು ವ್ಲಾಗೆಲ್ಲ ಜೋರಾಗಿ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ಅಲ್ಲಿಂದ ನಮ್ಮೂರಿಗೆ ಬಂದು ನಡ್ಕೊಂಡು ಇವಾಗ ನಮ್ಮೂರ ಹತ್ರ ಎಂಟ್ರೆನ್ಸಲ್ಲಿ ಬಂದಿದ್ದೀನಿ. ಆ್ಯಂಡ್ ನೋಡಿ, ನನ್ನ ತಂಗಿ ಸಿಕ್ಕಿದ್ದಾಳೆ. ಕಾಲೇಜಿಂದ ಇವಾಗ ಹೋಗ್ತಿದ್ದಾರೆ ಅವರು. ನಾನು ಇವಾಗ ಬರ್ತಿದ್ದೀನಿ ನಮ್ಮ ಸ್ಕೂಲ್ ಹತ್ರ. ಸೊ ನೋಡಿ, ಇದೇ ನಮ್ಮ ಸ್ಕೂಲ್. ಇಲ್ಲಿದೆ, ಇಲ್ಲಿ ಕಾಣಿಸ್ತಿದೆ. ಹಾಂ, ಈಗ ನೋಡಿ ಎಷ್ಟು ನನಗೆ ಹೊಟ್ಟೆ ಉರಿಸ್ತಾಳೆ ನೋಡಿ. ಅವ್ರ ಫ್ರೆಂಡ್ಸ್ ಜೊತೆ ನಾನು ಇದು ಮಾಡೋದನ್ನ ಹೇಳ್ಕೊಂಡು ಆಡ್ಕೋತಾ ಇದ್ದಾಳೆ. ನಾವು ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ಇಂಜೆಕ್ಷನ್ ಕೊಡೋಕ್ಕೆ ಅಂತ ಏನಾದರೂ ಬಂದಾಗ ಕಾಂಪೌಂಡಿಂದ ಆಚೆ ಈ ಕಡೆ ಕಾಡು ಥರ ಕಾಣಿಸ್ತಿದೆಯಲ್ಲ, ಇಲ್ಲಿಗೆ ಬಂದುಬಿಡ್ತಿದ್ವಿ. ನಾನು, ರಕ್ಷಿತಾ, ಭೂಮಿಕಾ, ರಿಯಾಜು ಮತ್ತು ಇನ್ನೂ ತುಂಬ ಜನ ಇದ್ವಿ. ನಾವೆಲ್ಲ ನೆಗೆದು ಅಲ್ಲಿಗೆ ಓಡ್ಬಿಡ್ತಿದ್ವಿ ಇಂಜೆಕ್ಷನ್ ಇಂದ ತಪ್ಪಿಸ್ಕೊಳ್ಳೋಕ್ಕೆ. ಫುಲ್ ಕೈಯೆಲ್ಲ ಊದ್ಕೊಬಿಡ್ತಿತ್ತು ಕೊಟ್ಟರೆ. ಅದಕ್ಕೆ ಬಂದೆ ಊರಿಗೆ. ಮನೆಗೆ ಬಂದಿದ್ದೀನಿ. ನಮ್ಮ ಅಜ್ಜಿ ಎಲ್ಲ ಹೋದ್ರು ಈಗ ತಾನೆ ಅವ್ರ ಕಡೆ. ನಮ್ಮ ಅಜ್ಜಿ ಫುಲ್ಲು ಭಯ ಬಿದ್ದುಬಿಟ್ಟವ್ರೆ. ಎಲ್ಲಿ ಬೇರೆ ಬಸ್ ಹತ್ಬಿಡ್ತಾಳೋ, ಯಾವ ಊರಿಗಾದ್ರೂ ಹೊಂಟೋಗ್ಬಿಡ್ತಾಳೋ ಅಂತ ಅಂದ್ಬಿಟ್ಟು. ಗೈಸ್ ನೋಡಿ, ಎಳ್ಳು ತಂದು ಕೊಟ್ಟಿದ್ದಾರೆ. ನಮ್ಮ ಕೃಷ್ಣಪ್ಪ ಒಂದು ಪ್ಯಾಕೆಟ್ ತಂದವ್ರೆ. ಇಲ್ಲಿ ನಮ್ಮ ಅಜ್ಜಿನೂ ಎತ್ತಿಟ್ಟೈತೆ, ತಿಂದಿಲ್ಲ ಅಂದಿದ್ದಕ್ಕೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಟ್ಲೆ ಕೊಡ್ತಾವಳು ನೋಡಿ ನನಗೆ ಬಂದು ಅಮ್ಮು. ಆ್ಯಂಡ್ ದಿಸ್ ಇಸ್ ಮೈ ಫ್ರೆಂಡ್ ಭೂಮಿಕಾ. ಹಾಯ್ ಮಾಡು. ಕಾಲ ಮೇಲೆ ಕಾಲಕ್ಕೆ ಕೂತ್ಕೋತಿಯಾ? ಹಾಂ, ನಿಮ್ಮ ಅಮ್ಮಂಗೆ ಕಳಿಸ್ತೀನಿ ಇದನ್ನು. ಮುಟ್ಬಾರ್ದು. ಸಾಕು, ಬಿತ್ಕೋ ಹೂ ಅನ್ನೋದು ನೋಡು. ಎಲ್ಲದಕ್ಕೂ ನೋಡಲಿ ಕೈಯ ನೆನ್ಪಟ್ಟಳು. ದೇಸಣ್ಣ ಸರಿ ಸುಬ್ಬಿ ಅಂದ್ರೆ ಸಾಕು ಓಡ್ತಾಳೆ ಬಿದ್ದಂಬ್ಳಿಯ.